ವಿಜಯಕರ ವಿಜಯಕರ ನಿಮ್ಮ ಕೈ ಮುಗಿದು ಬಿಡ್ಕೋತೀನಿ, ಒಂಚೂರು ನೆನಪು ಮಾಡ್ಕೋರಿ. ಒಂಚೂರು ನೀವು ಆ ಕ್ಷಣ ಅಲ್ಲಿ ಏನು ಕೇಳಕತ್ತಿದ್ರಿ ಒಂಚೂರು ಅಲ್ಲಿ ಲಕ್ಷ್ಯ ಕೊಟ್ಟು ಇನ್ನೊಂದ್ಸಲ ನೆನಪು ಮಾಡ್ಕೋರಿ ಪ್ಲೀಸ್ ರೀ. ಆ ಹುಡುಗಿ ಎಲ್ಲೋಡ್ರಿ ಚೀರದ್ ನೋಡ್ರಿ, ಆ ಹುಡುಗಿಗೆ ಎಷ್ಟು ಹಿಂಸೆ ಕೊಡಕತ್ತಾರ್ರಿ, ನನ್ನಿಂದ ಸಹಿಸಕ್ಕಾಗಂತ್ರಿ. ನೋಡ್ರಿ ಪ್ಲೀಸ್ ಪ್ಲೀಸ್ ರೀ ವಿಜಯಕರ, ನನ್ನ ಮಾತು ಕೇಳ್ರಿ. ಕರೆಯವ್ರಿ ಈಗ ನಿಮ್ಮನ್ನ ಬಿಟ್ಟು ಬೇರೆ ಯಾವ ದಾರಿನೇ ಇಲ್ರಿ ನಮಗೆ. ಒಳಗೆ ಹೋಗಕ್ಕೂ ಆಗೋಲ್ತು, ಇಲ್ಲಿ ಹೊರ ನಿಂದ್ರಕ್ಕೂ ಆಗೋಲ್ತು, ಪ್ರಾಣ ಸಂಕಟ ಆಗತೈತ್ರಿ ನಮ್ಗೆ. ಹಿಂಗೆ ಆಗತೈತೆ ಅಂದ್ರೆ ಹುಡುಗಿ ಇಷ್ಟ ಆಗಿಲ್ಲ. ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ನೋಡ್ರಿ ವಿಜಯಕರೆ. ವಿಜಯಕರೆ ಇದೇನು ಮಾಡಿಬಿಟ್ರಿ ನೀವು? ನಿಮಗೆ ನಂಬ್ಕೊಂಡು ನಾವು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ರೆ ಇದೇನಿದು ಅನಾಹುತ? ನಮಗೆ ಸಹಿಸಕ್ಕಾಗ್ತಾ ಇಲ್ಲ. ಏನು ಮಾಡೋದು ಇವಾಗ? ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ತು ನನಗೆ. ಇಂಥ ಒಂದು ಮರುವು ಈ ಕ್ಷಣದಾಗ ಆಗ್ಬೇಕ? ಇದು ಯಾವುದು ಶಾಪದ್ದು ಪಾಪದ್ದು ಅಥವಾ ನನ್ನ ಕರ್ಮನೋ ಗೊತ್ತಾಗಲ್ತು. ದಯವಿಟ್ಟು ನನಗೆ ಕ್ಷಮಿಸಿ. ಆದಷ್ಟು ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹಾಳಾದ ಈಗ ನೆನಪು ಬರುವಂತ ದೇವ್ರೆ, ನೆನಪು ಮಾಡಪ್ಪ ದೇವ್ರೇ, ನೆನಪು ಮಾಡು ದೇವ್ರೇ, ನೆನಪು ಮಾಡು. ಯವ್ವ ದೇವ್ರಿ, ಹೆಂಗಾರ ಮಾಡಿ ಅದೇನಂತ ನೆನಪು ಮಾಡ್ಲಪ್ಪ. ನೆನಪಾಗಲಿ ವಿಜಯಕರಿಗೆ. ದೇವ್ರೆ ನಿನಗೆ ಜೋಡ್ಗ ಹೊಡಿತೀನಪ್ಪ ಯಪ್ಪ ದೇವ್ರೆ. ನೆನಪಾತು 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 ನಂಗೆ, ನೆನಪಾತ್ರಿ. ಅರೇ ನೆನಪಾಯ್ತು ನಿಮಗೆ. ಜಲ್ದಿ ಹೇಳಿ ಜಲ್ದಿ ಹೇಳಿ. ಓಂ ಹಿಲಿ ಓಂ ಹಿಲಿ ಓಂ ಕಿಲಿ ಕಿಲಿ ಓಂ ಹಿಲಿ ಓಂ ಅವಾಯಾಮಿ ಅವಾಯಾಮಿ ಅವಾಯಾಮಿ. ಬರೀ ಬರೀ ಬರೀ. ಯವ್ವ ನನಗೆ ಅಂಜಿಕೆ ಬರಕತ್ತೈತವ. ಯವ್ವ ಯವ್ವ ರಾಣಿ ಹಂಗಲ್ಲವ ಇವರು. ಅಲ್ಲೋಡ ಅವ್ರ ಅಪ್ಪವ ಅಂತಾರ. ಹೆಂಗೈತಿ ಯವ್ವ? ಅಂಜಿಕೆ ಬರ್ತವ ಇವ ನನಗೆ. ಅಂಜಬೇಡ್ರಿ ಅಕ್ಕಾರ, ಅಂಜಬೇಡ್ರಿ. ನಮ್ಗೆ ಗೊತ್ತಾಯ್ತು ನೀವು ಇಲ್ಲಿ ಅದಕ್ಕೆ ಕರೆದಿರಿ ಏನಂತಂದು. ನಮಗೆಲ್ಲ ಸೂಕ್ಷ್ಮತೆಗಳು ಅರ್ಥ ಆಗ್ತಾವು. ಈಗ ಮುಂದಿಂದ ಏನು ಮಾಡೋಣ? ನಾವಂತೂ ನಿಮ್ಗೆ ಏನೂ ಮಾಡಂಗಿಲ್ಲ. ನಾವು ರಾಣಿ ತಂದೆ ತಾಯಿಯಾಗಿ ಸ್ವೀಕಾರ ಮಾಡ್ಕೊಂಡು ಆಕೆ ಮಗಳಂತ ತಿಳ್ಕೊಂಡಿವ್ರಿ. ನಾವು ಅಕ್ಕಿಗೆ ನೀವು ಇಷ್ಟು ಒಳ್ಳೇದು ಮಾಡತ್ತರ ಮ್ಯಾಗ ನಿಮಗೆ ನಾವು ಏನು ಮಾಡಲ್ರಿ. ಆಮೇಲೆ ಇವೆಲ್ಲತ್ತೂ ನಾವು ಕೆಟ್ಟದ್ದು ಮಾಡೋದು ದೇವುಗಳೇ ಅಲ್ರಿ, ಅವು ಬೇರೆ ಇರ್ತಾವ್ರಿ. ನಾವು ಎಲ್ಲ ಒಳ್ಳೆಯವರಿಗೆ ಒಳ್ಳೇದ ಮಾಡ್ತೀವ್ರಿ. ನೀವೇನು ಹೆದರಕ್ಕೆ ಹೋಗ್ಬೇಡ್ರಿ. ನೀವು ನಾವೆಲ್ಲ ಹಂಗೆ ಒಂಥರ ಗೆಳತಂದಾಗಿರನ್ರಿ, ಅಂಜಕ್ಕೆ ಹೋಗ್ಬೇಡ್ರಿ. ಹೌದ್ರಿ ಅಕ್ಕಾರ, ನಾವು ಹಂಗೆಲ್ಲ ಯಾರಿಗೂ ಕೆಟ್ಟದ್ ಮಾಡಾರಲ್ರಿ. ಬರ್ರಿ ಈಗ ಬಡಬಡ ಅಲ್ಲಿ ನಮ್ಮ ಮಗಳು ಅಷ್ಟು ಕಷ್ಟ ಅನ್ಭವಿಸೋದು ನಮ್ಮಿಂದ ನೋಡಕ್ಕಾಗಲ್ತು. ಈಗ ಏನ್ ಮಾಡ್ಬೇಕು ಹೇಳ್ರಿ? ನೋಡ್ರಿ ಏನ್ ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ. ಆದ್ರೆ ಆಕಿನ ದಿಗ್ಬಂಧಂಗ ಹಾಕಿ ಮಂಡಲದಾಗ ಕುಂದ್ರಿಸಿ ಹೊಡೆಯೋದು ಬೈಯೋದು ಮಂತ್ರ ಹೇಳಿ ಆಕಿಗೆ ಹಿಂಸೆ ಕೊಡಾಕತ್ತಾರಿ. ಆಕಿಗೆ ಹೋಗ ದೇಹ ಬಿಟ್ಟು ಅನ್ನತಾರಿ. ಆಕಿ ಹೋಗಕ್ಕೊಲ್ಲ ಅಂತಂದು ಹಠ ಹಿಡಿದು ಆ ಹಿಂಸೆ ಅನ್ಭವಿಸ್ಕೊಂತ ಕುಂತಾಡ್ರಿ. ಹಂಗಾರಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಅದನ್ನ ಮಾಡ್ತೀವ್ರಿ. ಏನಿಲ್ರಿ, ಅದು ನೀವು ಹೋಗಿ ಒಳಗೆ ಹೋಗಿ ಅವರಿಗೆ ಈಗೇನು ಆಕಿಗೆ ರಾಣಿಗೆ ಏನು ಕಾಟ ಕೊಡತ್ತಾರಲ್ರಿ, ಅವರಿಗೆ ನೀವು ಹೋಗಿ ಒಂದು ಸ್ವಲ್ಪ ಕಾಟ ಕೊಟ್ಟು ಆ ಜಾಗ ಬಿಟ್ಟು ಅವ್ರು ಓಡೋಗ್ಬೇಕು. ಅಲ್ಲಿ ಆ ಜಾಗದಾಗ ನಾವು ಹೋಗಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಗದ್ದಲೆ ಎಬ್ಬಿಸ್ತೀವ್ರಿ. ಅದಾದ್ಮೇಲೆ ಅವರೆಲ್ಲರೂ ಮೂರ್ಛೆ ಬಂದು ಬೀಳ್ತಾರಲ್ರಿ. ಆಮೇಲೆ ನೀವು ಆ ಮಂತ್ರವಾದಿಗಳನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊರಗಿಲ್ಲೆಲ್ಲರೂ ಹೋಗೋಣಂತ. ಆಮೇಲೆ ಅವ್ರಿಗೆ ಬುದ್ಧಿ ಹೇಳಿ ಕಳ್ಸಕ್ ಬರುತ್ತೆ. ಅದಕ್ಕೆ ರೀ ಒಂಚೂರು ಹಿಂಗೇನಾರ ಪ್ಲಾನ್ ಮಾಡಿ ಒಂಚೂರು ಆ ಮಂತ್ರವಾದಿಗಳನ್ನ ನಾವು ಹೊತ್ಕೊಂಡು ಹೋಗ್ಬಿಟ್ರೆ ಚಿಂತಿರಲ್ಲ ಅಂತ ನಂದು ಅಭಿಪ್ರಾಯ ರೀ. ಮತ್ತೆ ನೋಡ್ರಿ ನಿಮಗೇನು ಅನ್ಸುತ್ತೆ ನೀವು ಹಂಗೆ ಮಾಡ್ರಿ. ಹೌದಿಲ್ರಿ, ಆಯ್ತು ತಗೋರಿ. ಅವ್ರವ್ರ ಒಳಗ ಹೋಗಿ ನೋಡ್ರಿ ಹೆಂಗ್ ಮಾಡ್ತೀವಿ ಅವ್ರಿಗೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ. ಅಜ್ಜರ ಹೋಗೋವರೆಗೆ ಬಿಡ್ಬೇಡ್ರಿ. ಒಲ್ಲ ನಿಮ್ ಕಾಟಕ್ಕೆ ನಾವು ಇರಕವಲ್ಲ, ನಾವು ಒಲ್ಲೆ ಅಂತಂದು ಹೋಗಿರ್ಬೇಕು ನೋಡ್ರಿ. ಹಂಗೇನಾರ ಮಾಡ್ಬಿಡ್ರಿ. ನನ್ನ ಹೋಗ್ಸಾಕ ನೀನು ಇಷ್ಟು ಪ್ರಯತ್ನ ಮಾಡಕತ್ತೀಯ? ನಿನ್ನ ಮಾಡ್ತೀನಿ, ನಿನ್ನ ಬಿಡಂಗಿಲ್ಲ, ನಿನ್ನ ಬಿಡಂಗಿಲ್ಲ, ನಿನ್ನ ಬಿಟ್ಟು ಬಿಡ್ರಿ, ನನ್ನ ಬಿಟ್ಟು ಬಿಡ್ರಿ. ಯಾಕವ ಯಾಕೆ ಬಿಡ್ಬೇಕು? ಅಲ್ಲ ಈಗ ಆಗಿದ್ದಾಗ ಹೋತು. ಈಗ ನೀನು ಬೇರೆ ಲೋಕಕ್ಕೆ ಹೋಗ್ಬೇಕು ಅಂತದ್ದು ಈಗ ಇಲ್ಲಿ ಬಂದು ಕುತ್ಕೊಂಡು ಏನೇನಾರ ನೀನು ಚಿತ್ರ ಎಲ್ಲರಿಗೂ ಹಿಂಸೆ ಕೊಡ್ತೀನಿ ಅಂದ್ರೆ ಅದು ಹೆಂಗಾಗತ್ತವ? ಇದು ಹಂಗೆಲ್ಲ ಇರಕ್ಕಾಗಲ್ಲ. ನಿಂದು ಏನಿದ್ರು ಮುಗಿದು ಹೋಗಿದ್ದು ಜೀವ. ಈಗ ಇದ್ದವ್ರಿಗೆ ಕಾಟ ಕೊಡೋದು ತಪ್ಪು. ಏನೋ ಆಗೈತಿ, ಏನಾಗೈತೋ ಅದು ನಂಗೆ ಗೊತ್ತಿಲ್ಲ. ಆಗ ಹೋಗೈತಿ ಘಟನೆಗಳು ಹುಟ್ಟು ಬಿಡೋದನ್ನ ಈಗ ಮತ್ತೆ ಮುಂದಿನ ಜನ್ಮ ತಗೊಂಡು ಹೋಗಂತ ಒಳ್ಳೆ ರೀತಿಯಿಂದ ಹೇಳ್ತೀನಿ. ಅದಕ್ಕೆ ನೀನು ಯಾಕೆ ಬಗ್ಗನ್ ಕಾಣುವಲ್ಲಿ? ರಾಮು, ಆ ಬೇವಿನ ಸೊಪ್ಪು, ಆ ಚಪ್ಪಲಿ ಅವೆಲ್ಲ ತಗೊಂಬರ್ಲಪ್ಪ ಒಂದ್ ಸ್ವಲ್ಪ ಇಲ್ಲಿ. ಬರ್ರಿ ಯವ್ವ, ಬಡ ಬಡ ಅಲ್ಲೋಡ ಯವ್ವ, ಹುಡುಗಿ ಹೊಡ್ಯಾಕ ಎಲ್ಲ ತಗೊಂಬ ಅಂತ ಹೇಳಕತ್ತಾರ. ಬರ್ರಿ ಜಲ್ದಿ ಒಳಗೆ ಹೋಗೋಣ ಬರ್ರಿ. ಏನ್ರಿ ಅಜ್ಜರ ಇದು ಕರಡಿ ಬಂದ್ವು, ಹಾವು ಬಂದ್ವು, ಇವೆಲ್ಲ ಎದಕ್ ಬಂದ್ರಿ? ಯಪ್ಪ ಅಂಜಿಕೆ ಬರತೈತ್ರಿ ಅಜ್ಜರ. ಏನು ಅಂಜಬೇಡ್ರಿ, ಯಾರು ಅಂಜಬೇಡ್ರಿ, ಎಲ್ಲೂ ಹೋಗ್ಬೇಡ್ರಿ. ಅವೆಲ್ಲ ಭೂತಗಳ ಆಟದು. ಅದು ನಮ್ಮನ್ನ ಕಾರ್ಸಿ ಇಲ್ಲಿಂದ ಓಡ್ಸಕ್ ಮಾಡಕತ್ತಾವು. ನೀವು ಸುಮ್ಮನೆ ಧೈರ್ಯ ಅಂತ ಇಲ್ಲೇ ನಿಂದ್ರಿ. ನಿಮ್ಮನ್ನ ಬಿಡಂಗಿಲ್ಲ ನಾನು. ಅಜ್ಜರ ಏನ್ರಿದಲ್ಲ ಅವೆಲ್ಲ ಮೈ ಮೇಲೆ ಏರಾಕತ್ತವ್ರಿ. ಅಜ್ಜರ ಅಂಜಿಕೆ ಬರಕತ್ತೈತಿ. ನೋಡಿ ಕರಡಿ ನುಂಗಕ ಬರಕತ್ತೈತಿ. ಯಪ್ಪ ನಾವ್ ಇಲ್ಲಿದ್ರೆ ಬದುಕಂಗಿಲ್ಲ. ನೀವೇನಾರ ಮಾಡ್ಕೊರಿ, ನಾವು ಅಲ್ಲಿ ಒಳಗೆ ಹೋಗಿರ್ತೀವಿ. ಅಜ್ಜರ ಯಾಕೆ ನನ್ನ ಮಗಳು ಹಂಗೆ ನಗಕತ್ತಾಳ? ಅಲ್ಲ ನೀವು ಬಿಡ್ಸಕ್ ಬಂದಿರ, ಏನ್ ನಮ್ಮನ್ನ ಏನಾರು ಬಲಿ ಕೊಡಕ್ ಬಂದಿರ? ಅಲ್ಲ ಬಿಡ್ಸಕ್ ಬರಂಗಿತ್ತಂದ್ರೆ ಇವೆಲ್ಲ ಯಾಕೆ ಬಂದ್ವು? ಅದಕ್ಕೆ ಯಾಕೆ ನನ್ನ ಮಗಳು ಅಂಜುವಳು ಇಷ್ಟ ತನಕ ಅಂಜ್ಕೊಂಡಿದ್ಲು, ಈಗ ಯಾಕೆ ನಗಕತ್ತಾಳಕಿ? ಇದೇನೋ ಆಗೈತಿ ಇಲ್ಲಿ. ನಾನ್ ದಿಗ್ಬಂಧನ ಮಾಡಿದ್ದನ್ನ ಯಾರೋ ದಿಗ್ಬಂಧನ ಮುರ್ತಾರ. ಅದಕ್ಕೆ ದೇವುಗಳೆಲ್ಲ ಒಳಗೆ ಹೋಗೋಣ. ಇದೇನೋ ನಡೆದೈತಿಲ್ಲಿ, ಯಾರು ಅಂಜ್ಬಿಡ್ರಿ. ಇದಕ್ಕೆ ನಾನೆಲ್ಲ ಏನ್ ಮಾಡ್ಬೇಕು ಮಾಡ್ತೀನಿ. ಇಲ್ಲೇ ನಿಂದ್ರಿ, ಎಲ್ಲೂ ಹೋಗ್ಬಿಡ್ರಿ. ಅಜ್ಜರ ತಪ್ಪಿಕೋಬೇಡ್ರಿ, ನಮಗೆ ಇಷ್ಟು ಧೈರ್ಯ ಇಲ್ರಿ, ನಮಗೆ ನಿಂದ್ರಕ್ಕಾಗಲ್ರಿ. ನಾವು ಹೋಗ್ತೀವ್ರಿ, ನೀವು ಪೂಜೆ ಮಾಡ್ರಿ, ನಾವು ಅಲ್ಲರಿ. ನನ್ನನ್ನ ಬಂಧನ ಮಾಡ್ತೀಯಾ ನೀನು? ನನ್ನ ಬಂಧನ ಮಾಡ್ತೀಯಾ ನೀನು? ನಿನ್ನ ಆಟ ಏನೂ ನಡೆಯಂಗಿಲ್ಲ. ನಾನು ಅದಕ್ಕೆ ಪ್ರತ್ಯಂತರ ಮಾಡೇ ಮಾಡ್ತೀನಿ. ರಾಮು, ಯವ್ವ ಮಗಳ ಎದ್ದು ಬಾರವ.
ಈ ಬಾ ಇದ್ವಾ ಅವ್ರನ್ನೆಲ್ಲ ಓಡಿಸಿ ಈಗ ಬಂದ್ಬಿಡು ಜಲ್ದಿ. ಹೌದು ಮಗಳ, ಜಲ್ದಿ ಬಂದ್ಬಿಡು. ರಾಣಿ ಈಗ ಅವ್ರು ಯಾರಿಲ್ಲ, ಬಾ ಹುಡುಗ ಬಿಡಂ ಬಾ ಇಲ್ಲಿಂದ. ಇಲ್ಲ ಇಲ್ಲ, ಈ ದಿಗ್ಬಂಧನೊಳಗ ಬಂಧನ ಮಾಡ್ಬಿಟ್ಟಾರ, ಎದ್ದು ಹೊರಗೆ ಬರಕ್ ಆಗಲ್ಲ. ಆತ್ನಾಗೆ ದಿಗ್ಬಂಧನ ಇದನ್ನ ಮಾಡಿದ್ರೆ ಅದನ್ನ ತೆಗೆದ್ರೆ ಮಾತ್ರ ನಾವು ಹೊರ ಬರಕಾಗತ್ತ. ಇಲ್ಲ ಆತಗೆ ಏನಾದ್ರೂ ಆಗ್ಬೇಕು. ಈಗ ಆತ ಮಂತ್ರ ಉಚ್ಚಾರ ಮಾಡ್ಕೊಂತ ಅದನ್ನ, ಆ ಮಂತ್ರ ಉಚ್ಚಾರಣೆ ಆತನ ಬಾಯಿ ನಿಂತ್ರ ನಿಲ್ಬೇಕು, ಆತನ ಮನಸ್ಸು ಚಂಚಲ ಆಗ್ಬೇಕು, ಆತನ ಮಂತ್ರಗಳು ನೆನಪು ಬರಬಾರ್ದು. ಅವಾಗ ನಂದಿ ದಿಗ್ಬಂಧನ ಹೊಡಿತೈತಿ. ಹಂಗೇನಾದ್ರೂ ಮಾಡ್ರಿ. ಅಯ್ಯ ಅಷ್ಟೇ ಹೌದಿಲ್ಲ, ಅದಕ್ಕೆ ಚಿಂತೆ ಮಾಡ್ತಿ? ತಡಿ ಚಕರ ಏನ್ ಮಾಡ್ತೀರಿ? ನೋಡ್ರಿ ಒಂಚೂರ ನೋಡ್ರಿಲ್ಲ ಲಕ್ಷ್ಮಕ್ಕರ, ಈ ವಿಜಯಕರ ಏನ್ ಮಾಡ್ತಾರ ಅಂತ ಹೇಳವಲ್ರಿ. ಯಾಕೆ ಒಳಗೆ ಹೋದ್ರಲ್ರಿ? ಅರೆ ಹೌದು, ವಿಜಯಂದು ಅಕ್ಕ ಆ ಡಬ್ಬಿಗೆ ತಗೊಂಡ್ರು, ನೋಡಿದ್ರು, ಒಳಗೆ ಹೋದ್ರು. ಹಾ ಈ ನೋಡ್ರಿ ಕರ, ಮತ್ತೆ ಆ ಮಂತ್ರವು ಹೇಳತ್ತನ ಬಾಯಾಗ ಮಂತ್ರ ಅಲ್ಲ, ಮತ್ತೆ ಮುಕ್ಕಳಗ ಬಾಯಾಗ ಎಲ್ಲ ಬೇರೆ ಬೇರೆನ ಬರುತ್ತೆ. ಸ್ವಲ್ಪ ತಡ್ರಿ ನೋಡ್ರಿ ಹೆಂಗಾಗತ್ತೆ. ಏನ್ ಮಾಡಿದ್ರಿ ಅಂತದು? ಹೇಳಿದ್ರೆ ಮಜಾ ಇರಂಗಿಲ್ರಿ, ನೋಡ್ಬೇಕಷ್ಟೇ. ಬರ್ರಿ ನಾವು ಮತ್ತೆ ಕಿಟಕಿಗೆ ಹೋಗಿ ನಿಂದ್ರನ್ ಬರ್ರಿ. ಅಂಜಬೇಡ್ರಿ ಅಂತ ಹೇಳಿಲ್ಲ, ಇಲ್ಲೆಲ್ಲ ಬರೀ ಕಣಕಟ್ಟೆ ನಡೀತೈತಿ. ಇವಾಗ ನಮ್ಮನ್ನ ಅಂಜಸಕ್ಕ, ಉಲ್ಟ ನಮ್ಮನ್ನ ಉಡ್ಸಕ್ಕ ಎಲ್ಲ ಏನೇನೋ ಪ್ರಯತ್ನಗಳು ನಡೀತಾವು. ನೀವು ಯಾರು ಏನೋ ಅಂಜಕ್ ಹೋಗ್ಬೇಡ್ರಿ, ನಾನಿರೋವರೆಗೂ ಯಾರು ಏನೋ ಅಂಜಕ್ ಹೋಗ್ಬೇಡ್ರಿ. ರಾಮು ಆ ಡಬ್ಬಿ ತಗೊಂಡು ಅದ್ರೊಳಗಿರೋದನ್ನ ಹೋಮಕ್ಕೆ ಹಾಕು. ಹ್ಞೂ ಅಜ್ಜರ, ಹಾಕಿದ್ರಿ ಅಜ್ಜರ. ಅಯ್ಯಪ್ಪ, ನನಗೆ ಮೊದಲ ದಮ್ಮ ಐತಿ. ಈಗ ನೋಡ್ರು ಇದ್ಯಾಕೆ ಹಿಂಗೆ ಕಾಟಿದೈತಿ? ಏನ್ ಹಾಕಿದ್ಲಿ ರಾಮು? ಏನ್ ಹಾಕಿದೆ? ಅಜ್ಜರ, ನಾವು ತನ್ನದು ಬಸ್ಮನ್ನ ಹಾಕಿನ್ರಿ, ಆದ್ರೆ ಇದ್ಯಾಕೆ ಹಿಂಗೆ ಆಗ್ತಿತ್ತು ಗೊತ್ತಾಗೋಲ್ರಿ. ಆಕ್ಷಿ ನೋಡಿದ್ರೇನ ನನ್ನ ಕರ, ಮತ್ತೆ ಅವ ಬತ್ತೆ ನೋಡ್ರಿ ಹಂಗೆ ಬಿಲಿ 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 ಒಡ್ಡರತನ ಮೈಯಾಗ ಮುಕ್ಕಳ ಎಲ್ಲ ನೀರು ಹೆಂಗಿರುತ್ತಾವ ನೋಡ್ರಲ್ಲ. ಅರೆ ವಿಜಯಂದು ಅಕ್ಕ, ನೀವು ಬಹುತೇ ಚಾಲಾಕಿ ಇದ್ದೀರಿ. ನಿಮ್ಗೆ ಇರಷ್ಟು ಬುದ್ಧಿ ನಮ್ಗೆ ಇಲ್ಲ ನೋಡಿ. ಅಲ್ಲಿ ನೋಡ್ರಿ ಓಷ್ಟು ಹೆಂಗೆ ಹೆಣ ಬಿದ್ದಂಗೆ ಬಿದ್ದು ಬೇಸಿಗೆಟ್ ನೋಡು, ಅವ್ನ ಮಂತ್ರ ನಿಂತು ಎಲ್ಲ ನಿಂತು. ಲಕ್ಷ್ಮಕರ ನೋಡ್ರಿ, ಅಲ್ಲಿ ನೋಡ್ರಿ ಹಂಗ ಒಂದ್ ನಮನಿ ಹೆಂಗ ಪಟ 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 ಉದರ್ ಬಿದ್ದು ನೋಡ್ರಿ ಅಷ್ಟು ಹೆಣಗಳು. ಅಲ್ರಿ ಜಯಕರ ಸತ್ತೋದ್ರನ್ರಿ ಅವ್ರ, ಮತ್ತೆ ಏನ್ ಹಾಕಿದ್ರಿ ಅಂತದ್? ಅಯ್ಯ ಲಕ್ಷ್ಮಕರ, ನಾ ಏನ್ ಹಾಕಿಲ್ರಿ. ಒಂದ್ರಾಗ ಕೆಂಪು ಮೆಣಸಿನ ಪುಡಿ ಹಾಕಿನ್ರೆ, ಇನ್ನೊಂದ್ರಾಗ ಕರೆ ಕಾಳು ಮೆಣಸು ಕಾಳು ಅದ್ರ ಪುಡಿ ಹಾಕಿನ್ರಿ. ಅವನವನು ಎರಡು ಹಾಕಿದ್ರಿ, ಎರಡು ಘಾಟಕ ಮತ್ತೆ ಪ್ರಜ್ಞೆ ತಪ್ಪೇ ಬಿಟ್ಬಿಟ್ಟಾರೆ. ಈಗ ಸದ್ಯದಾಗ ಎದ್ದಾಳ ತಗೋರಿ. ಈ ಮಂತ್ರನೂ ಇಲ್ಲ ಬಾಯಾಗ, ಇನ್ನೊಂದಿಲ್ಲ ಪ್ರಜ್ಞೆನೇ ಇಲ್ಲ, ಇನ್ನೇನ್ ಮಂತ್ರ ಹೇಳ್ತಾನ್ರಿ ಆ ಮುದುಕ. ಅರೆ ವಿಜಯಂದು ಅಕ್ಕ, ನೀವು ಎಷ್ಟು ಶಾಣೆಗಿದ್ರಿ, ನಂಗೆ ಬಹಳ ಖುಷಿ ಆಗ್ತಾ ಇತ್ತು. ನೋಡಿ ಹೆಂಗೆ ಬಿತ್ಕೊಂಡವು, ಯಾವ ಮಂತ್ರನೂ ಇಲ್ಲ ಏನಿಲ್ಲ. ಹಂಗಿದ್ರೆ ಇವಾಗ ಅವರು ನಮ್ದು ರಾಣಿಗೆ ದಿಗ್ಬಂಧನ ಹಂಗಿದ್ರೆ ಈಗ ಹೋಯ್ತು. ಹಂಗಿದ್ರೆ ಅಯ್ಯ ಪಾತಿಮಕ್ಕರ, ಇನ್ನೆಲ್ಲಿರುತ್ತೆ ದಿಗ್ಬಂಧನ, ಎಲ್ಲ ಹೋಗ್ಬಿಟ್ಟಿರ್ತೈತ್ರಿ. ಮಗಳ ರಾಣಿ, ಎದ್ದು ಬರವ, ಈಗ ಎದ್ದು ಹೊರ ಬರವ ಮಗಳ. ಅಪ್ಪ ಅಮ್ಮ ಲಕ್ಷ್ಮಕ್ಕ ಅವ್ರು ಎಲ್ಲರೂ ಎಲ್ಲದಾರ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ಬೇಕು. ಅವ್ರಿಂದ ನಿಮ್ಲಿಂದ ನಾನು ಇವತ್ತು ಮತ್ತೆ ನಾನು ಈ ಒಂದು ನನ್ನ ಏನ್ ಗುರಿ ಸಾಧನೆ ಮಾಡೋದಕ್ಕೆ ನಾನು ವಾಪಸ್ ನಾನು ಕರ್ಕೊಂಬಂದ್ರಿ. ಇಲ್ಲ ಅಂದ್ರೆ ನಾನು ಉಳಿತಿದ್ದಿಲ್ಲ. ಆದ್ರೆ ಅಪ್ಪ ಅಮ್ಮ, ಈ ಸ್ವಾಮಿನ ನಾವು ಏನು ಅದಲ್ಲ, ಅವ್ರನ್ನ ನಾವು ಅಲ್ಲಿ ಎಲ್ಲರ ದೂರದ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಅವರಿಗೆ ಇಲ್ಲಿ ನಡೆದದ್ದು ಮತ್ತೆ ಇದೆಲ್ಲ ತಿಳಿಸಿ ಹೇಳಿ, ಇನ್ಯಾವತ್ತೂ ಬರಬೇಡ್ರಿ ಅಂದ್ರೆ ಜೀವನ ಬಿಡ್ತೀವಿ ಅಂತ ಹೇಳಿ ಅವ್ರನ್ನ ಹೇಳಿ ಕಳಿಸ್ಬೇಕು. ಇಲ್ಲಾಂದ್ರೆ ಮತ್ತೆ ವಾಪಸ್ ಈ ಮಂತ್ರ ಅದೆಲ್ಲ ಮಾಡಿ ಮತ್ತೆ ನನ್ನ ಎಲ್ಲ ಇದ್ರು ಮತ್ತೆ ಇಲ್ಲಿ ಕರೆಸ್ಕೊಂಡು ಮತ್ತೆ ಪೂಜೆ ಮಾಡಿ ಇವರೆಲ್ಲರೂ ಸೇರಿ ಮತ್ತೆ ನನ್ನ ನಾಶ ಮಾಡ್ತಾರ. ಅದಕ್ಕೆ ಅಪ್ಪ ಏನ್ ಮಾಡೋಣ ಈಗ? ಆಯ್ತು ಬಿಡು ಮಗಳ, ನಿಮ್ ಜೊತೆಗೆ ಆತನ್ನು ಕರ್ಕೊಂಡು ಹೋಗೋಣ ನಮ್ಮ ಲೋಕಕ್ಕೆ. ಅಲ್ಲಿ ಹೋಗಿ ಆತ ನಮ್ಮ ಮಾತು ಕೇಳಿದ ಸರಿ, ಇಲ್ಲಾಂದ್ರೆ ಆತನ ಏನ್ ಮಾಡ್ತೀವಿ ಮಾಡ್ಬಿಡ್ತೀವಿ. ಆತ ಹಂಗೇನ್ ಇಲ್ದಂಗಿಲ್ಲ, ಒಳ್ಳೇದನ್ನ ಕೇಳ್ತಾನ, ಕೇಳಿದ ಸರಿ, ಇಲ್ಲಾಂದ್ರೆ ನೋಡೋಣ, ಕರ್ಕೊಂಡು ಹೋಗೋಣ ನಡಿ. ಮೊದಲ ನಾನು ಲಕ್ಷ್ಮಕ್ಕ ಅವ್ರಿಗೆಲ್ಲರಿಗೂ ಹೋಗಿ ಮಾತಾಡ್ಸ್ಬೇಕು. ಬಾ ಮಗಳ, ಎಲ್ಲರೂ ಅಲ್ಲಿ ಹೊರಗದಾರ, ಬಾ ಮಾತಾಡ್ಸಿ ಹಂಗ ಆ ಸ್ವಾಮಿನೂ ಕರ್ಕೊಂಡು ಹೋಗೋಣ ಬಾ. ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ ನಿಮ್ಮ ಸಲುವಾಗಿ ನಾವು ಎಷ್ಟು ಕಷ್ಟಪಟ್ಟು ಮಾಡಕತ್ತೀನ್ರಿ. ಮತ್ತೆ ನಂದು ಏನ್ ಚಾನಲ್ ಐತಲ್ರಿ, ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡಾರಲ್ರಿ, ಮತ್ತೆ ಯಾರು ಮಾಡ್ಕೊಳ್ಳಾರ್ದಂಗೆ ನೋಡಕತ್ತೀರಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ. ನಮ್ಮ ಈ ಶ್ರಮಕ್ಕೆ ಒಂಚೂರು ಲೈಕು ಕಾಮೆಂಟ್ ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ನೀವು ನಿಮ್ಮ ಕಾಮೆಂಟ್ಗಳು ನಮ್ಗೆ ನೋಡಿದ್ರೆ ನಮಗೆ ಇನ್ನೂ ಉತ್ಸಾಹ ಬರತ್ತೆ, ಮಾಡ್ಬೇಕು ಅನ್ಸುತ್ತೆ. ನನ್ಗೆ ಇಷ್ಟು ಸ್ಪಂದನೆ ಮಾಡತ್ತಾರಲ್ಲ ಅಂತಂದು ಭಾಳ ಖುಷಿ ಆಗತ್ತೆ ರೀ. ಬರೀ ಒಂದು 4 ಮಂದಿ ಅಷ್ಟೇ ನನಗೆ ಡೈಲಿ ಕಾಮೆಂಟ್ ಮಾಡ್ತಾರೆ ಪಾಪ. ಅವರು ಕಾಮೆಂಟ್ ಓದಿನೇ ನನಗೆ ಈಗ ಒಂದು ಸ್ವಲ್ಪ ಸ್ಫೂರ್ತಿ ಬಂದು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡತ್ತೀನಿ. ಮತ್ತು ಎಲ್ಲರೂ ನಂಗೆ ಕಾಮೆಂಟ್ ಮುಖಾಂತರ ಒಳ್ಳೇದು ಅಥವಾ ಹಿಂಗೆ ನಂಗೆ ಹೆಂಗೆ ಬರತೈತಿ ಅಂತೆಲ್ಲ ಹೇಳಿದ್ರೆ ನನಗಿನ್ನೂ ಎಷ್ಟು ಖುಷಿ ಆಗಂಗಿಲ್ಲ, ಎಷ್ಟು ಹುರುಪ್ ಬರುತ್ತೆ ಗೊತ್ತೇನ್ರಿ. ನಮ್ಮ ಎದುರಿಗೆ ಕುತ್ಕೊಂಡು ನೀವು ನನಗೆ ಈ ಥರ ಮಾತಾಡಿ ಹೇಳಕತ್ತೀರ ಅನ್ನಷ್ಟು ಖುಷಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಬಂಧು ಮಿತ್ರರು ಯಾರ್ದಾರೆ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಕ್ಕೆ ಹೇಳ್ರಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳಕ್ಕೆ ಹೇಳ್ರಿ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡಕತ್ತೀರಲ್ಲ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಲ್ಲ ಪ್ಲೀಸ್.